ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಗುರುವಾರದ ಮಧ್ಯಾಹ್ನದ ವ್ಲಾಗು. ಎಷ್ಟು ಟೈಮ್ ಬಂದೀಗ 2:30ಗೆ ಇನ್ನು 5 ನಿಮಿಷ ಇದೆ. ಸೊ ಆಲ್ಮೋಸ್ಟ್ 2:15ಗೆ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮಾರ್ನಿಂಗಿಂದ ಸ್ವಲ್ಪ ಹುಷಾರಿಲ್ಲ, ರಿಕವರ್ ಆಗ್ತಾ ಇದ್ದೀನಿ. ಏನಾಗಿತ್ತು ಏನು ಅಂದ್ಬಿಟ್ಟು ಎಲ್ಲ ಕೂಡ ಹಾಕ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಲಡ್ಡುನ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇನೆ ನಮ್ಮ ಚಿಕ್ಕಮ್ಮಗೆ ಅವ್ರಿಗೂ ಫುಲ್ಲು ಜ್ವರ, ತಲೆನೋವು, ಕಾಲು ಕೈ ನೋವು. ನನಗೂ ಅವತ್ತು ಸಂಜೆಯಿಂದ ಅನ್ಸುತ್ತೆ, ಸಂಜೆಯಿಂದನೇ ಫುಲ್ಲು ಜ್ವರ, ಚಳಿ ಜ್ವರ ಥರದ್ದು ಬಂದ್ಬಿಟ್ಟಿತ್ತು. ಆ್ಯಂಡ್ ಫುಲ್ ಲೋ ಬಿ ಪಿ ಆಗಿಬಿಟ್ಟಿತ್ತು. 104 ಡಿಗ್ರಿ ಜ್ವರ ಇತ್ತು. ಸರಿ ಆಯಿತು, 10:30 ಹೋಗೋದು ಬೇಡ, ಡೋಲೋ ಹಾಕ್ಕೊಂಡಿದ್ದೀನಲ್ವಾ ಅಂತ ಸುಮ್ಮನೆ ಆಗಿದ್ದೆ. ಬಟ್ 10:30ಗೆ ಅಲ್ಲೇ ನಮ್ಮ ಮನೆ ಹತ್ರ ಇರೋವಂಥ ಒಂದು ಲೋಕಲ್ ಕ್ಲಿನಿಕ್ ಹೋಗಿ ಚೆಕ್ ಮಾಡಿಸಿದಾಗ ಇಲ್ಲ, ಲೋ ಬಿ ಪಿ ಇದೆ, 60/70 ಇದೆ. ನಾವು ಡೈರೆಕ್ಟ್ ಇಂಜೆಕ್ಷನ್ ಕೊಡೋದಕ್ಕಾಗೋದಿಲ್ಲ, ಗ್ಲೂಕೋಸ್ ಹಾಕಿ ಅದ್ರ ಜೊತೆನೇ ಹಾಕಬೇಕು ಅಂತೆಲ್ಲ ಹೇಳಿ ಗ್ಲೂಕೋಸ್ ಎಲ್ಲ ಹಾಕಿದ್ರು. ಅದಾದಮೇಲೆ ನೈಟ್ ಬಂದು ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ತಿರ್ಗಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಆರಾಮಾಗಿದ್ದೀನಿ, ಪರವಾಗಿಲ್ಲ. ಅದಕ್ಕೂ ಮುಂಚೆ ನಾನು ಲಾಸ್ಟ್ ನಮ್ಮ ಮನೆಯಲ್ಲಿ ನಡೆದಂಥ ಒಂದು ಇನ್ಸಿಡೆಂಟ್ನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿದೆ. ಆ್ಯಂಡ್ ಎಷ್ಟು ಜನ ಕಾಮೆಂಟ್ ಮಾಡಿದ್ದೀರಾ, ಎಷ್ಟು ಜನ ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ನ ಹೇಳಿದ್ದೀರಾ, ಹಾಗೆ ನಾನು ಮಾಡಿರೋವಂಥ ಮಿಸ್ಟೇಕ್ನ ತಿದ್ಕೊಳ್ಳೋಕೆ ಹೇಳಿದ್ದೀರಾ. ಖಂಡಿತ ನೀವು ಪ್ರತಿಯೊಬ್ಬರು ಹೇಳಿರೋ ಅಂಥ ಬುದ್ಧಿವಾದನ ನಾನು ಖಂಡಿತ ಅಕ್ಸೆಪ್ಟ್ ಮಾಡ್ತೀನಿ. ಬಿಕಾಸ್ ನಾನು ಆ ಒಂದು ವಿಡಿಯೋ ಮಾಡಬಾರ್ದಿತ್ತು ಅಂತ ನನಗೂ ಕೂಡ ಅನ್ನಿಸ್ತು. ಯಾಕಂದರೆ ಆ ಒಂದು ಖುಷಿಯಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ಅರ್ಥ ಆಗದಿರ ನಾನು ಇರೋ ಫ್ಯಾಕ್ಟ್ನ ಹೇಳ್ಕೊಂಬಿಟ್ಟೆ. ಅದೇನೋ ಹೇಳ್ತಾರಲ್ಲ, ದೃಷ್ಟಿ ಆದರೆ ಒಂದು ಕಲ್ಲು ಕೂಡ ಕರ್ಗೋಗುತ್ತೆ, ದೃಷ್ಟಿ ಆದರೆ ಒಂದು ಕಲ್ಲು ಕೂಡ ಕರ್ಗೋಗುತ್ತಂತೆ. ಅದೇ ರೀತಿ ನನಗೆ ಅನಿಸಿದ್ದು ದೃಷ್ಟಿ ಆಗಿರಬಹುದು ಅಂತ. ಹಾಗಾಗಿ ಈ ರೀತಿ ಎಲ್ಲ ಆಗ್ತಾ ಇದೆ ಅಂತ. ಬಟ್ ಲೈಫಲ್ಲಿ ಏನೇ ನಡೀಲಿ, ಯಾವುದೇ ಇನ್ಸಿಡೆಂಟ್ಸ್ ನಡೀಲಿ, ಪ್ರತಿಯೊಂದರಲ್ಲೂ ನಾವು ಒಂದು ಥಿಂಗ್ನ ಕಲಿತಾ ಹೋಗ್ತೀವಿ. ಇವಾಗ ನನಗೆ ಅರ್ಥ ಆಯಿತು, ಓಕೆ ಈ ಥರ ನಾನು ತಪ್ಪು ಮಾಡಿದೆ, ಇನ್ನು ನಾನು ಮಾಡಬಾರ್ದು ಅಂತ. ಸೊ ಪ್ರತಿ ಸಲಿನೂ ಅಷ್ಟೇ ನಾನು ಈ ಥರ ಮಿಸ್ಟೇಕ್ ಮಾಡುವಾಗ ಖಂಡಿತ ನೀವು ಬೇಜಾರು ಮಾಡ್ಕೊಳ್ತೀನಿ ಅಂತ ನೀವು ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಬಂದು ನೀವು ಕಾಮೆಂಟ್ ಮಾಡಿ, ಸೌಂದರ್ಯ ಈ ಥರ ಮಾಡಬೇಡಿ, ತಪ್ಪಾಗುತ್ತೆ ಈ ಥರ ಅಂತ ನೀವು ನನಗೆ ಕಮೆಂಟಲ್ಲಿ ಹೇಳಿ. ಆವಾಗ ನನಗೂ ನಾನು ಸ್ವಲ್ಪ ಎಚ್ಚರಿಸ್ಕೊಂಡು ಆ ಥರದ್ದೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ನೀವು ಏನೇ ಹೇಳಿ, ನೀವು ಕೆಟ್ಟದಾಗಿ ಹೇಳಿದ್ರು ನಾನು ತೊಗೊಳ್ತೀನಿ, ಒಳ್ಳೇದಾಗಿ ಹೇಳಿದ್ರು ನಾನು ತೊಗೊಳ್ತೀನಿ. ಅಕ್ಸೆಪ್ಟ್ ಮಾಡ್ಕೊಳ್ಳೋ ಥರ ಇದ್ದರೆ ಖಂಡಿತ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ನೀವು ಎಷ್ಟೇ ಬುದ್ಧಿವಾದ ಹೇಳಿದ್ರು ಕೂಡ ನಾನು ಅಕ್ಸೆಪ್ಟ್ ಮಾಡ್ತೀನಿ, ಆಯಿತಾ? ಎಷ್ಟೊಂದು ಜನ ಕಾಮೆಂಟ್ ಮಾಡಿದರೆ, ಅವತ್ತು ಕೂಡ ಬೈದ್ರಿ ಎಷ್ಟೊಂದು ಜನ, ಏನು ಬುದ್ಧಿ ಇಲ್ವಾ ನಿಮಗೆ, ಯಾಕೆ ಹಾಕಕ್ಕೆ ಹೋದ್ರಿ ಅಂತ ಎಲ್ಲ. ಖಂಡಿತ ನಾನು ತಪ್ಪು ಮಾಡಿದೆ. ಅದಕ್ಕೆ ತುಂಬಾ ಏನಂತಾರೆ ಬೇಜಾರಾಗಿ ಬಾಧೆ ಪಟ್ಟು ಇವಾಗ ಹೊರಗಡೆ ಕೂಡ ಬಂದಿದ್ದೀವಿ. ಎಲ್ಲರೂ ಕೂಡ ಅಷ್ಟೇ. ನಮಗೇನು ಅಂದರೆ ಮೈಂಡಲ್ಲಿ ಇದ್ದಿದ್ದು ಏನೂ ಆಗಬಾರ್ದು, ದೇವ್ರು ಇದ್ದಾನೆ, ಕಾಪಾಡ್ತಾನೆ, ನೋಡ್ಕೊಳ್ತಾನೆ, ನಾವು ಯಾರಿಗೂ ಮೋಸ ಮಾಡಿಲ್ಲ, ದೇವ್ರು ನಮಗೆ ಮೋಸ ಮಾಡಲ್ಲ ಅನ್ನೋದು ನಮ್ಮ ಮನಸ್ಸಲ್ಲಿತ್ತು. ಹಾಗಾಗಿ ಅದೇ ರೀತಿ ದೇವರು ಕೂಡ ನಮ್ಮನ್ನ ಕಾಪಾಡಿದ್ದಾನೆ. ಸೊ ಒಂದು ಘಟ್ಟ ಅಂತಲೇ ಹೇಳ್ಬೋದು. ಆ ಒಂದು ಡೇ ಕಂಪ್ಲೀಟಾಗಿ 2 ಡೇಸ್ ನಾವು ಮನೆಯಲ್ಲಿ ಯಾರಿಗೂ ಏನು ಮಾಡ್ತಾಯಿದ್ದೀವಿ ಏನು ಅನ್ನೋದೇ ಏನೂ ಗೊತ್ತಿರಲಿಲ್ಲ. ಎದುವಿರ್ಗೂ ಕೂಡ ಕರೆಕ್ಟಾಗಿ ನಾನು ಅವತ್ತು ಊಟನೂ ಕೊಟ್ಟಿದ್ದೀನೋ ಇಲ್ವೋ ಅದೂ ನೆನಪಿಲ್ಲ ನನಗೆ. ಆ ಥರ ಇತ್ತು. ಬಟ್ ಎಲ್ಲ ರಾಯರ ಕೃಪೆ, ನಮ್ಮನೆ ದೇವರು, ಪ್ರತಿಯೊಬ್ಬರು ನಿಮ್ಮ ಎಲ್ಲರ ಬ್ಲೆಸ್ಸಿಂಗ್ಸಿಂದ ಎಲ್ಲರೂ ಇವಾಗ ಆರಾಮಾಗಿದ್ದೀವಿ. ನಾನು ಕೂಡ ರಿಕವರ್ ಆಗಿದ್ದೀನಿ ಇವಾಗ. ಸೊ ಹಾಗಾಗಿ ನಾನು ಇವಾಗ ಕ್ಲೈಮೇಟ್ ಬೇರೆ ಈ ಥರ ಇದೆಯಲ್ಲ, ಹಾಗಾಗಿ ಹೊರಗಡೆ ಎಲ್ಲೂ ಹೋಗಿಲ್ಲ. ನಮ್ಮ ಚಿಕ್ಕಮ್ಮನೆ ನೋಡ್ಕೊಳ್ತಾ ಇದ್ದಾರೆ. ಯದುವೀರ್ನ ಇವತ್ತು ನೆನ್ನೆನೂ ಒಂದು ಸ್ಕೂಲ್ಗೆ ಹೋಗಿರಲಿಲ್ಲ. ಸರಿ, ಇನ್ನು ಆಟ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ, ಆ ಕಂಟಿನ್ಯೂಟಿ ಹೋಗ್ಬಿಡತ್ತಲ್ವ ಅಂತ ನಮ್ಮ ಅತ್ತೆ ಇವತ್ತು ಬಲವಂತ ಮಾಡಿ ಇಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ನಾನು ಬೆಳಗ್ಗೆಯಿಂದ ರೆಸ್ಟ್ ಮಾಡಿದ್ದೆ. ನಂತರ ಒಂದು 11:30 ಹಂಗೆದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ತಲೆಗೆ ಸ್ನಾನ ಮಾಡಿದ್ದೆ. ಸ್ನಾನ ಮಾಡಿ ಚೆನ್ನಾಗಿ ಕೂದಲೆಲ್ಲ ಆರಿಸಿದ್ದೀನಿ, ಕೋಲ್ಡ್ ಬೇರೆ ಆಗಿಬಿಡುತ್ತೆ ಅಂತ. ಆ್ಯಂಡ್ ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಎಲ್ಲ ತೆಗೆದಿಟ್ಟು ಆ್ಯಂಡ್ ಆಲ್ರೆಡಿ ವಾಶು ಕೂಡ ಮಾಡಿ ಇಟ್ಟಿದ್ದೀನಿ. ಇವಾಗೆಲ್ಲ ಬೆಳ್ಳಿ ಸಾಮಾನೆಲ್ಲ ಒರೆಸಿ, ಫೋಟೋಸ್ ಎಲ್ಲ ಒರೆಸ್ಬಿಟ್ಟು ಟೈಲ್ಸ್ ಎಲ್ಲ ಒರೆಸ್ಕೋಬೇಕು. ಫಸ್ಟು ಫೋಟೋ ಫ್ರೇಮ್ಸ್ ಎಲ್ಲ ತೆಗೆದುಬಿಟ್ಟು ಟೈಲ್ಸ್ ಎಲ್ಲ ಒರೆಸ್ಕೊಂಡು, ಫೋಟೋನು ಎಲ್ಲ ಒರೆಸ್ಕೊಂಡು, ಅದಕ್ಕೆ ಅರಿಶಿನ ಕುಂಕುಮ, ಆಮೇಲೆ ಅದಕ್ಕೆ ಗೆಜ್ಜೆ ವಸ್ತ್ರ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಬಿಡ್ತೀನಿ. ಸಂಜೆ ಇವತ್ತು ಗುರುವಾರ ಅಲ್ವಾ, ಹೂವು ಮಾತ್ರ ಇಟ್ಬಿಟ್ಟು ಧೂಪ ಅಂಟಿಸ್ತೀನಿ ಅಷ್ಟೇ. ನಾಳೆ ಕ್ಲೀನಾಗಿ ಕಲಶ ಎಲ್ಲ ಇಟ್ಬಿಟ್ಟು, ನಾಳೆ ಶುಕ್ರವಾರ ಅಲ್ವಾ, ನಾಳೆ ಕಲಶ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ತೀವಿ. ಆ್ಯಂಡ್ ಆದರೆ ನಾಳೆ ನಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರೋಣ ಅಂತಿದ್ದೀವಿ. ಅಂದರೆ ಅಷ್ಟು ದೂರ ಹೋಗೋಕ್ಕಾಗಲ್ಲ, ಚೌಡೇಶ್ವರಿಗೆ, ಆಂಧ್ರ ಪ್ರದೇಶ್ಗೆ ನೆಕ್ಸ್ಟ್ ಮಂತಲ್ಲಿ ಹೋಗೋಣ ಅಂತಿದ್ದೀವಿ. ಇಲ್ಲೇ ಮಾರ್ತಳ್ಳಿಯಲ್ಲಿ ಒಂದು ಚೌಡೇಶ್ವರಿ ಟೆಂಪಲ್ ಇದೆ, ಅಲ್ಲೇ ಹೋಗಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಬರೋಣ ಅಂತಿದ್ದೀನಿ. ಆ್ಯಂಡ್ ಆ ರೀತಿ ಆಯ್ತಲ್ವ ನಮ್ಮ ಲಡ್ಡುಗೆ
ಅವತ್ತು. ನಾನು ಎಷ್ಟು ದೇವ್ರಿಗೆ ಅರ್ಕೆ ಕಟ್ಕೊಂಡಿದ್ದೀನಿ ಗೊತ್ತಾ, ಆ ಅರ್ಕೆ ಎಲ್ಲ ತೀರಿಸ್ಬೇಕು ಇವಾಗ ನೆಕ್ಸ್ಟು. ಆ್ಯಂಡ್ ಏನೇ ನಡೀಲಿ ನಮ್ಮ ಲೈಫಲ್ಲಿ ಅದು ಒಂದು ನೆಗೆಟಿವ್ ಇದ್ರೂ ನಾವು ಅದನ್ನು ಅಕ್ಸೆಪ್ಟ್ ಮಾಡಬೇಕು, ಪಾಸಿಟಿವ್ ಆಗಿದ್ರೂ ಅಕ್ಸೆಪ್ಟ್ ಮಾಡಬೇಕು, ಹ್ಯಾಪಿ ಆಗಿದ್ರೂ ನಾವು ಅಕ್ಸೆಪ್ಟ್ ಮಾಡಬೇಕು, ಸ್ಯಾಡ್ ಆಗಿದ್ರೂ ಕೂಡ ಅಕ್ಸೆಪ್ಟ್ ಮಾಡಬೇಕು. ಹಾಗಾಗಿ ಈ ಒಂದು ವಾರ ಏನಿತ್ತಲ್ಲ ಅದು ನಮ್ಮ ಲೈಫಲ್ಲಿ ಕೆಟ್ಟ ಗಳಿಗೆಗಳು. ಸೊ ಹುಷಾರಿಲ್ದಿರ ಆಗಿರ್ಬೋದು ಅಥವಾ ನನಗಾಗಿರ್ಬೋದು, ಲಡ್ಡು ಇನ್ಸಿಡೆಂಟ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ. ಇವಾಗ ನೆಕ್ಸ್ಟು ಇನ್ನು ಬರೋದೆಲ್ಲ ಒಳ್ಳೇದಾಗಲಿ. ಎಲ್ಲರೂ ನೀವು ಒಳ್ಳೇದೇ ಬಯಸ್ತೀರಾ, ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ಖಂಡಿತ ದೇವ್ರು ನಮಗೂ ಕೂಡ ಒಳ್ಳೇದು ಮಾಡ್ತಾನೆ. ಏನೇ ಟೆಸ್ಟ್ ಇಟ್ರು ಅದನ್ನೆಲ್ಲ ನಾವು ಮುಂದೆ ಬರಬೇಕು ಅನ್ನೋದೇ ನನ್ನ ಒಂದು ಅಭಿಪ್ರಾಯ. ಏನಂತೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗಾಗಿ ಇನ್ನು ಮೇಲೆ ಬರೋದೆಲ್ಲ ಒಳ್ಳೆಯದೇ. ಇನ್ನು ಮೇಲೆ ನನಗೆ ಏನು ಶೇರ್ ಮಾಡ್ಕೊಳ್ಬೇಕೋ, ಎಷ್ಟು ಶೇರ್ ಮಾಡ್ಕೊಳ್ಬೇಕೋ ವೀಡಿಯೋಸಲ್ಲಿ ಅಷ್ಟೇ ಶೇರ್ ಮಾಡ್ಕೊಳ್ತೀನಿ. ಹಾಗನ್ಬಿಟ್ಟು ನಾನು ತೀರಾ ಏನು ತೊಗೊಂಡಿದ್ದು ತೋರಿಸ್ತಿದ್ದ ಅಥವಾ ಇನ್ನು ಮೇಲೆ ಎಷ್ಟೊಂದು ಆ್ಯಕ್ಚುಲಿ ನಾನು 1 ಮಂತ್ ಮುಂಚೆಯಿಂದನೇ ಏನೇನೋ ಪ್ರಿಪೇರ್ ಆಗ್ತಾ ಇದ್ದೀನಿ. ಸೊ ಅದನ್ನೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡೋದು ಬೇಡವಾ ಅಂತ ಒಂದ್ಸಲಿ ನಂಗೆ ಮೈಂಡಿಗೆ ಬಂದ್ಬಿಡ್ತು. ಬಟ್ ಆದರೆ ಆಮೇಲೆ ಅನ್ನಿಸ್ತು ನಾವು ಅದನ್ನೆಲ್ಲ ಶೇರ್ ಮಾಡೋಣ, ಬಟ್ ಎಷ್ಟು ಶೇರ್ ಮಾಡಬೇಕು ಅಷ್ಟೇ ಶೇರ್ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಒಂದು ನಿಮಿಷ ಕಾಲ್ ಬರ್ತಾ ಇದೆ, ಯಾರು ಕಾಲ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಮಾಡ್ತಾ ಇದ್ದೆ, ಆಯ್ ಮಾಡು ಬ್ಲಾಗಿಗೆ. ಹೇಗಿದೆಯಾ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ ಕಾಮೆಂಟ್ ಸೆಕ್ಷನಲ್ಲಿ. ಪಿನ್ನಿ ಹುಷಾರಿಲ್ಲ, ಪಿನ್ನಿ ಮಕ್ಕ ಹಂಗೆ ನೋಡೋಕ್ಕಾಗಲ್ಲ, ಬೇಜಾರಾಗಿರೋದು ಅಂತೆಲ್ಲ ಹೇಳ್ತಾವ್ರೆ. ಏನು ಹೇಳ್ತಿ? ಆರಾಮಾಗಿದ್ದೀನಿ ಅಂತ ಹೇಳೀಗ. ಲಡ್ಡು ಹೇಗಿದ್ದಾನೆ ಇವಾಗ? ಯಾವಾಗ ನೆಕ್ಸ್ಟ್? ನಾಳೆ ಹೋಗ್ಬೇಕು ಹಾಸ್ಪಿಟ್ಲಿಗೆ, ನಾಳೆ ಚೆಕಪ್. ಇನ್ನು ಹೊಟ್ಟೆ ಬೇರೆ ತಾಳ ಆಗ್ತಿತ್ತು. ಹಾಗಾಗಿ ಬೇಗ ಹೋಗ್ಬಿಟ್ಟು ಪಾಸ್ತಾನ ಮಾಡ್ಕೊಂಬಿಟ್ಟೆ. ಮ್ಯಾಗಿ ಟೊಮೆಟೊ ಪಾಸ್ತಾ ಬರುತ್ತಲ್ಲ, ಸೊ ಮಳೆ ಬೇರೆ ಬರ್ತಿತ್ತು, ಚಳಿ ಆಗ್ತಿತ್ತು. ಅದಕ್ಕೆ ಸ್ವಲ್ಪ ಟ್ಯಾಂಗೋ ಹೋಗ್ತೀನಣ್ಣ ಅನ್ನಿಸ್ತು. ಹಾಗಾಗಿ ಪಾಸ್ತಾನ ಮಾಡಿಕೊಂಡು ಇವಾಗ ಬೇಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಂತರ ತಿರ್ಗಾ ದೇವ್ರ ಮನೆ ಕ್ಲೀನಿಂಗ್ನ ಕಂಟಿನ್ಯೂ ಮಾಡೋಣ. ಜಸ್ಟ್ ಊಟ ಕೂಡ ಮುಗಿಸಿದ್ದಾಯಿತು. ಆ್ಯಂಡ್ ಇದು ವೀರ್ಗೋಸ್ಕರ ಈ ಥರ ಒಂದು ಲ್ಯಾಪ್ಟಾಪ್ ಕೂಡ ತರಿಸಿದ್ದೀನಿ. ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ, ಬಂತು. ಇನ್ನು ಅವ್ನಿಗೆ ಏನೇನೋ ಆರ್ಡ್ರ್ ಮಾಡಿದ್ದೀನಿ, ಬರ್ತಾ ಇರುತ್ತೆ. ಅವ್ನು ಎತ್ಕೋತಾ ಇರ್ತಾನೆ, ಆಟ ಆಡ್ತಾ ಇರ್ತಾನೆ. ನಾನು ಕಂಪ್ಲೀಟಾಗಿ ಏನೇನು ಆರ್ಡ್ರ್ ಮಾಡಿದ್ದೆ ಅನ್ನೋದನ್ನೆಲ್ಲ ಈ ನಡುವೆ ನಾನು ನಿಮ್ಮ ಜೊತೆ ಶೇರೇ ಮಾಡ್ತಾಯಿಲ್ಲ. ಒಂದು ಮನೆ ತುಂಬ ಮೆಸ್ಸಿ ಆಗಿದೆ. ಎಷ್ಟು ತಣ್ಣಗೆ ಗಾಳಿ ಬರ್ತಾಯಿದೆ ಗೊತ್ತಾ, ನೋಡಿ ಗಿಡ ಎಲ್ಲ ಅಲ್ಲಾಡ್ತಾ ಇದೆ. ಟೆರೆಸ್ ಹತ್ರ ಹೋಗೋಣ ಬನ್ನಿ, ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ದೇವ್ರ ಮನೆ ಎಲ್ಲೆಲ್ಲ ಜೋಡಿಸಿದ್ದಾಯಿತು. ದೇವರ ಫೋಟೋ ತೊಳೆದು ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಗೆಜ್ಜೆ ಮಾಲೆ ಹಾಕಿ, ನೆಕ್ಸ್ಟ್ ಬೆಳ್ಳಿ ಸಾಮಾನೆಲ್ಲ ತೊಳೆದು ಅದಕ್ಕೂ ಎಲ್ಲ ಬೊಟ್ಟೆಲ್ಲ ಇಟ್ಟು ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನು ಇದಕ್ಕೆಲ್ಲ ಬತ್ತಿ ಹಾಕಬೇಕು, ನೀರು ಹಾಕಬೇಕು, ಕಲಶಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಇನ್ನೇನು ಮಾಡೋದಿಲ್ಲ. ನಾನು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಆದಮೇಲೆ ಇನ್ನು ನಾನು ದೇವ್ರ ಮನೆ ರೆಡಿ ಎಲ್ಲ ಮಾಡ್ಕೊಳ್ತೀನಿ. ಇದು ಹೊಸ್ದಾಗಿ ಅಂಟಿಸ್ದೆ ಈಗ. ಇದು ಮತ್ತು ಇಲ್ಲಿದೆಯಲ್ಲ ಈ ಒಂದು ರಂಗೋಲೆ, ಹಾಗೆ ಈ ಓಮ್ ಅನ್ನೋದು. ಇದು ನಾನು ಚಿಕ್ಕಪೇಟೆಗೆ ಹೋಗಿದ್ದೆ ಮೊನ್ನೆ. ಸೊ ವರಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಎಲ್ಲ ತರಬೇಕಿತ್ತಲ್ವ, ಅದಕ್ಕೆ ಹೋಗಿದ್ದೆ. ಅದು ಶಾಪಿಂಗ್ ಬ್ಲಾಗ್ ಕೂಡ ಇದೆ. ಸೂಪರ್ ಆಗಿರೋವಂಥ ಸ್ಯಾರಿ ತಂದಿದ್ದೀನಿ. ಮುಂದೆ ಬರುವಂಥ ವೀಡಿಯೋಸೆಲ್ಲ ಹಾಕ್ತೀನಿ. ಸದ್ಯಕ್ಕೆ ಇಷ್ಟ ಆಯಿತು. ಟೈಮ್ ಎಷ್ಟಾಗಿದೆ ಗೊತ್ತಾ ಈಗ? 4:15. ಸುಮಾರು 2 ಅವರ್ ತೊಗೊಂಡಿದ್ದೀನಿ ಇದನ್ನು ಕ್ಲೀನ್ ಮಾಡೋಕ್ಕೆ. ಏನಂದರೆ ನಾನು ದೇವ್ರ ಮನೆಗೆ ಬಂದರೆ ಕಾಂಪ್ರಮೈಸೇ ಆಗೋದಿಲ್ಲ. ಎಷ್ಟು ಲೇಟ್ ಆದ್ರೂ ನೆಮ್ಮದಿಯಿಂದ ಒಂದು ದೇವ್ರ ಹಾಡು ಹಾಕ್ಕೊಂಡು ಆರಾಮಾಗೆ ದೇವ್ರನ್ನ ಫೋಟೋ ಒರೆಸಿ ಫಸ್ಟು ಅರ್ಶಿನ, ಆಮೇಲೆ ಕುಂಕುಮ, ಗಂಧ ಎಲ್ಲ ಇಟ್ಟು ರೆಡಿ ಮಾಡುವಂಥದ್ದು. ಹಾಗಾಗಿ ಲೇಟ್ ಆಯಿತು. ಕಾಲ್ ಮಾಡಿದ್ರು, ನೀನೇನು ಬರಬೇಡ, ನಾನೇ ಆಟೋಲ್ಲಿ ಕರ್ಕೊಬಂದ್ಬಿಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನನಗೊಂದು ಕೆಲಸ ತಪ್ಪಿತು. ನಮ್ಮತ್ತೆ ಕರ್ಕೊಬರ್ತಾರೆ ಅಂದರೆ ನನಗೆ ಇನ್ನೇನು ಕೆಲಸ ಇರಲ್ಲ. ಆ್ಯಂಡ್ ಮನೆ ಮುಂದೆ ಎಲ್ಲ ತೊಳಿಬೇಕು. ತೊಳೆದು ತುಳಸಿ ಕಟ್ಟೆ ಎಲ್ಲ ಕ್ಲೀನಾಗಿ ನೀರು ಹಾಕಿ ತೊಳಿಬೇಕು ಇವತ್ತು. ಅಯ್ಯಪ್ಪ,
ಇಷ್ಟು ಕಷ್ಟ ನಮ್ಮನೆ ಡೋರ್ ತೆಗಿಯೋದು ಸ್ವಾಮಿ. ತುಳಸಿ ಕಟ್ಟೆ ಎಲ್ಲ ತೊಳ್ಕೊಬೇಕು. ಹಿಂದೆಗಡೆ ಈ ಸೈಡಲ್ಲೆಲ್ಲ ಸ್ವಲ್ಪ ಮಣ್ಣಾಗಿದೆ ನೋಡಿ, ಇದೆಲ್ಲ ತೊಳಿಬೇಕು. ಬಟ್ ಇವತ್ತು ಗುರುವಾರ ಹೇಗೆ ತೊಳೆಯೋದು ಅಂದ್ಬಿಟ್ಟು ಸುಮ್ಮನೆ ಅದೇ. ನಾಳೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಕ್ಲೀನಾಗೆಲ್ಲ ತೊಳೆದ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಟು, ಅದು ಮಳೆ ಬಿದ್ದು ಎಲ್ಲ ತುಳಸಿ ಗಿಡ ಬೊಗ್ಗೋಗಿರೋ ಥರ ಆಗಿದೆ. ಹಾಗಾಗಿ ಅದು ಸ್ವಲ್ಪ ರೆಡಿ ಮಾಡಬೇಕು. ಗಾಳಿ ಜಾಸ್ತಿ, ಚಳಿ ಆಗುತ್ತೆ. ಆಚೆ ಹೋಗಿದ ತಕ್ಷಣ ಚಳಿ. ಆ್ಯಂಡ್ ಇಷ್ಟು ಕೆಲಸ ಇದೆ. ಇದಾದಮೇಲೆ ನೆನ್ನೆ ಆಂಟಿ ಬಟ್ಟೆ ಎಲ್ಲ ಮಡಿಚಿಟ್ಟಿದ್ರು ಕೆಲಸದ ಆಂಟಿ. ಇವಾಗ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಬಿಟ್ಟೆಲ್ಲ ಹೋಗಿರ್ತಾರೆ. ನಾನು ಬೆಳಗ್ಗೆ ಎದ್ದು ಒಂದ್ಸಲ ಕಸ ಗುಡಿಸಿ ಮನೆ ಒರೆಸ್ಬಿಟ್ಟು ಮನೆ ಒರೆಸ್ಬಿಟ್ಟು ಗಂಜಲ ಸ್ವಲ್ಪ ಹಾಕ್ಬಿಟ್ಟು ಇನ್ನು ಪೂಜೆ ಮಾಡಿದ್ರೆ ವಾರ ಮುಗಿಯುತ್ತೆ. ನಾಳೆ ಹೆಂಗಾದರೂ ಮಾಡಿ ರೂಪೇಶ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಆ್ಯಂಡ್ ಬನ್ನಿ ಇವಾಗ ಮೇಲೆ ಕರ್ಕೊಂಡು ಹೋಗ್ತೀನಿ, ಹೇಗಿರುತ್ತೆ ಮೇಲೆ ಅಂತ ಕೂಡ ತೋರಿಸ್ತೀನಿ. ಆ್ಯಂಡ್ ನಮ್ಮತ್ತೆ ರೂಮ್ ನೋಡಿ ಫುಲ್ ಕ್ಲೀನಾಗಿದೆ, ಕ್ಲೀನ್. ಟಾಯ್ಸ್ ಎಲ್ಲ ಹಾಕಿ ಎತ್ತಿಟ್ಬಿಟ್ಟಿದ್ದೀವಿ. ಸೊ ಇಲ್ಲಿ ಸ್ವಲ್ಪ ಅವ್ನ ಟಾಯ್ಸ್ ಎಲ್ಲ ಹಾಕಿ ಅರೇಂಜ್ ಮಾಡ್ತೀನಿ. ಸಾಯಂಕಾಲ ಆದರೆ ಅವನ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅವನಿಗೆ ರೈಮ್ಸ್ ಹೇಳ್ಕೊಟ್ಟು, ಆಲ್ಫಾಬೆಟ್ಸು ಅಥವಾ ಅನಿಮಲ್ಸ್ ನೇಮ್ಸು, ವೆಜಿಟೇಬಲ್ಸ್ ನೇಮ್ಸು ಈ ಥರದ್ದೆಲ್ಲ ಹೇಳ್ಕೊಡ್ತೀನಿ ಕೂತ್ಕೊಂಡು ಮ್ಯಾಟ್ ಹಾಕ್ಕೊಂಡು. ಅವನ ಜೊತೆ ಸ್ವಲ್ಪ ಟೈಮ್ ಕೂಡ ಸ್ಪೆಂಡ್ ಮಾಡಿರೋ ಥರ ಆಗುತ್ತಲ್ಲ, ಹಾಗಾಗಿ. ಆ್ಯಂಡ್ ರೂಪೇಶ್ ಬಟ್ಟೆಗೆ ಐರನ್ ಮಾಡೋಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಆ್ಯಂಡ್ ನಮ್ಮ ಬೆಡ್ರೂಮ್ ಕೂಡ ಕ್ಲೀನಾಗಿದೆ. ಇನ್ನು ಬೆಳಗ್ಗೆ ನಾನು ಮನೆ ಒರೆಸೋಕ್ಕೂ ಮುಂಚೆ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡ್ಕೊಂಬಿಟ್ರೆ ಕ್ಲಿಯರ್ ಆಗುತ್ತೆ. ನನ್ನ ಡ್ರೆಸ್ಸಿಂಗ್ ಟೇಬಲ್ಲು ಎಲ್ಲ ಕೂಡ ಕ್ಲೀನಾಗಿದೆ. ಇಲ್ಲಿ ತೋರಿಸ್ತೀನಿ. ಸೊ ಎಲ್ಲ ನೋಡ್ಬೋದು, ಕ್ಲೀನಾಗಿ ಆರ್ಗನೈಸ್. ಇದು ಎರಡರಲ್ಲೂ ಆರ್ಗನೈಸ್ಡ್ ಆಗಿರುತ್ತೆ ಯಾವಾಗ್ಲೂ. ಆ್ಯಂಡ್ ಇಲ್ಲಿ ಬಟ್ಟೆ ಎಲ್ಲ ವಾಶ್ ಮಾಡಿ ಎಲ್ಲನೂ ಒಣಗಾಕಿದ್ದೀನಿ ಕೂಡ. ಸಿಕ್ಕಾಪಟ್ಟೆ ಮಳೆ ಬಂದಿದೆ, ಆಚೆ ಎಲ್ಲ ನೆಂದೋಗಿದೆ. ನೋಡ್ಬೋದು ವೆದರ್ ಎಷ್ಟು ಚೆನ್ನಾಗಿದೆ. ಬ್ಯಾಕ್ ಕ್ಯಾಮ್ರಾ ಮಾಡ್ತೀನಿ ತಡೀರಿ, ನೋಡ್ಬೋದು ಎಲ್ಲ ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಆ್ಯಂಡ್ ಅಷ್ಟೇ ಫ್ರೆಂಡ್ಸ್, ದಟ್ಸ್ ಆಲ್. ನಾನು ಇಲ್ಲಿದ್ದೀನಿ ನೋಡಿ, ಇಲ್ಲಿದ್ದೀನಿ. ಆ್ಯಂಡ್ ಹೊರಗಡೆ ತೋರಿಸ್ತೀನಿ ಬನ್ನಿ. ಬಟ್ಟೆ ವಾಶ್ಗೆ ಹಾಕೋದಿದೆ, ಬಟ್ ಮಳೆ ಬಂದ್ಬಿಡ್ತಲ್ಲ ಅದಕ್ಕೆ ವಾಶ್ಗೇನು ಹಾಕಿಲ್ಲ. ಪಾಪ್ ಎಷ್ಟು ಮಸ್ತಾಗಿದೆ ನೋಡಿ. ಚೆನ್ನಾಗಿದೆ. ಮೇಲೆ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ನಮ್ಗೆ ಹತ್ತಕ್ಕಾಗಲ್ಲ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಹೋಗೋಣ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ ಈ ಥರ ಇನ್ನೊಂದು ಟಬ್ ಇದೆ ನಮ್ಮ ಅತ್ತೆದು. ಇಬ್ಬರದು ವಾಷಿಂಗ್ ಹಾಕ್ಬಿಟ್ರೆ ಮುಗಿಯುತ್ತೆ ಅಷ್ಟೇ. ಇವಾಗ ಯದುವೀರ್ ಬರೋಷ್ಟಲ್ಲ ಅವ್ನಿಗೇನಾದರೂ ಸ್ನ್ಯಾಕ್ಸ್ ರೆಡಿ ಮಾಡೋಣ ಅಂತ ಇದ್ದೀನಿ. ಇವತ್ತು ಸ್ನ್ಯಾಕ್ಸ್ಗೆ ಯದುವೀರ್ಗೆ ಬಂದ್ಬಿಟ್ಟು ನಾನು ಇವತ್ತು ಮನೇಲಿ ತರಕಾರಿ ಸದ್ಯಕ್ಕೆ ಕ್ಯಾರೆಟ್ ಇದೆ, ಮತ್ತು ಬೀಟ್ರೂಟ್ ಇದೆ, ಇದು ಅವಲಕ್ಕಿ ಇದೆ. ಇವು ಮೂರನ್ನು ಯೂಸ್ ಮಾಡಿಕೊಂಡು ಅವ್ನಿಗೆ ಕಟ್ಲೆಟ್ ಮಾಡಿಕೊಟ್ಬಿಡ್ತೀನಿ. ಏನಿಲ್ಲ, ಅವಲಕ್ಕಿ ಸ್ವಲ್ಪ ಹೊತ್ತು ನೆನೆಸ್ತೀನಿ, ಕ್ಯಾರೆಟು ಮತ್ತು ಬೀಟ್ರೂಟ್ ಚೆನ್ನಾಗಿ ತುರುಕೊಳ್ತೀನಿ. ತುರ್ಕೊಂಡು ಒಂದು ಆಲೂಗಡ್ಡೆ ಮಾತ್ರ ಬೇಯಿಸ್ಕೊಂಡು ಈ ಆಲೂಗಡ್ಡೆ ಸ್ವಲ್ಪ ನೆನೆಸಿಟ್ಟಿರೋವಂಥ ಅವಲಕ್ಕಿ ಇವೆಲ್ಲ ವೆಜಿಟೇಬಲ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪು, ಸ್ವಲ್ಪ ಖಾರ, ಸ್ವಲ್ಪ ಧನಿಯಾ ಪುಡಿ ಇದು ಮಿಕ್ಸ್ ಮಾಡಿಕೊಂಡು ರೌಂಡ್ ಮಾಡಿದ್ರೆ ಉಂಡೆ ಆಗುತ್ತೆ. ಅದನ್ನು ಏನಂತಾರೆ ಪ್ಯಾಟಿ ಥರ ಮಾಡಿಕೊಂಡು ಆಯಿಲೋ ಅಥವಾ ಗೀಯಲ್ಲೋ ಫ್ರೈ ಮಾಡ್ಕೊಂಡು ಕೊಟ್ಟರೆ ಮುಗೀತು. ಯಾಕಂದರೆ ನಾನು ಇವಾಗೆಲ್ಲ ಶೂಟ್ ಮಾಡೋಷ್ಟು ಟೈಮ್ ನನಗಿಲ್ಲ. ಪಾಪ ಅವ್ನು ಬಂದುಬಿಡ್ತಾನೆ, ಬರೋ ಅಷ್ಟರಲ್ಲಿ ರೆಡಿ ಮಾಡಬೇಕು. ಹಾಗಾಗಿ ಅವ್ನು ಬಂದಾದಮೇಲೆ ಅವ್ನಿಗೆ ಇವತ್ತು ಈ ಗಿಫ್ಟ್ ಕೊಡ್ತೀನಿ. ಎಷ್ಟು ಸರ್ಪ್ರೈಸಾಗಿ ಫೀಲ್ ಆಗ್ತಾನೆ ಗೊತ್ತಾ. ಅವ್ನು ಪ್ರತಿ ಸಲಿನೂ ಅಷ್ಟೇ, ನಿಮ್ಮ ಮುಂದೆ ಎಲ್ಲ ನನ್ನ ಮಗನ್ನ ಹೊಗಳ್ಬೇಕು ಅಂತ ಹೇಳ್ತಲ್ಲ, ಎಲ್ಲ ಮಕ್ಕಳು ಅಷ್ಟೇ. ಎಲ್ಲರೂ ಮಕ್ಳಿಗೂ ಅವ್ರದ್ದೇ ಆದಂಥ ಟ್ಯಾಲೆಂಟ್ ಇರುತ್ತೆ, ಅವ್ರದ್ದೇ ಆದಂಥ ಎಕ್ಸ್ಪ್ರೆಷನ್ಸ್, ಎಮೋಷನ್ಸ್ ಎಲ್ಲನೂ ಇರುತ್ತೆ. ಅದೇ ರೀತಿ ನನ್ನ ಮಗ ಸ್ವಲ್ಪ ಎಕ್ಸ್ಪ್ರೆಸಿವ್ ಜಾಸ್ತಿ ಎಲ್ಲ ವಿಷಯದಲ್ಲೂ. ಹೊಸ್ದಾಗಿ ನೋಡಿದಾಗ ಅವನು ರಿಯಾಕ್ಟ್ ಆಗೋದಾಗಲಿ ಇದೆಲ್ಲ ವಾವ್ ಅಂತ ಸ್ವಲ್ಪ ಓವರಾಗಿ ರಿಯಾಕ್ಟ್ ಆಗ್ತಾನೆ, ನನಗೆ ಹಂಗೆ ಅನಿಸುತ್ತೆ. ಸೊ ಅದನ್ನು ಕೊಡ್ತೀನಿ ಇವತ್ತು, ಲ್ಯಾಪ್ಟಾಪ್ನ ಕೊಡ್ತೀನಿ. ಹೇಗೆ ಆಟ ಆಡ್ತಾನೆ ಏನು ಕತೆ ಅಂದ್ಬಿಟ್ಟು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ಕೂಲ್ಗೆ ಹೋಗಿದ್ದ ಅಲ್ಲಿಂದ
ವಚಿನ ಹಾಯ್ ಸ್ಕೂಲ್ಗೆ ಹೋಗಿದ್ದೆ ಅಂತ ಹೇಳು ಫಸ್ಟು. ಎಷ್ಟು ಕ್ಯೂಟಾಗಿ ಕಾಣ್ತದೆ ನೋಡಿ. ಹಾಯ್ ಮಾಡಿ ಎಲ್ರಿಗೂ. ಎಲ್ಲ ಹೋಗಿದ್ದೆ? ಸ್ಕೂಲ್ಗೆ ಹೋಗಿದ್ದೆ. ಏನೇನು ಆಟ ಆಡಿದೆ? ಬ್ಯಾಟು ಬಾಲೆಲ್ಲ ಆಡ್ದಂತೆ. ಅವ್ರ ಮ್ಯಾಮ್ ಅಂತೂ ಇವ್ನು ಹಾಕೋ ಬೌಲಿಂಗಿಗೆ ಫಿದಾ ಅಂತೆ. ನಾಳೆಯಿಂದ ಬ್ಯಾಟ್ ಕಟ್ ಕಳಿಸಿ ಮೇಡಮ್, ಇವ್ನು ಬ್ಯಾಟ್ ಮುರಿದಾಕಿದಾನಂತೆ ಅಂತ ಹೇಳಿದ್ರು. ಅವ ಏನೇನು ಆಟ ಆಡಿದೆ? ಬೂವತ್ತಿಂದ ಯದುವೀರ್ಗೆ ಇವಾಗ ಸರ್ಪ್ರೈಸ್ ಕೊಡ್ತಾ ಇದೀನಿ. ಕಣ್ ಮುಚ್ಕೊ. ಏನೋ ಸರ್ಪ್ರೈಸ್ ಕೊಡ್ತೀನಿ, ಕಣ್ ಮುಚ್ಕೊ. ರೆಡಿನಾ? ಪಪ್ಪುನು ಕೊಡ್ತೀನಿ. ಫಸ್ಟ್ ಸರ್ಪ್ರೈಸ್ ಕೊಡ್ತೀನಿ. ಏನೋ ತಂದಿದ್ದೀನಿ ಹಿಂಗೆ ಟಾಯ್ಸು. ಕಣ್ ಮುಚ್ಕೊ ಕ್ಲೀನಾಗಿ. ಕಣ್ ಮುಚ್ಕೊ. ತೆಗಿಬಾರ್ದು, ತೆಗಿ ಅನ್ನೋರ್ಗು ತೆಗಿಬಾರ್ದು. ಕಳ್ಳ. ಕಣ್ ಮುಚ್ಕೊ. 1 2 3 ಓಪನ್. ಏನಿದು ಮಮ್ಮ? ಲ್ಯಾಪ್ಟಾಪ್. ಏನಿದು? ಏನ? ಆಪಾತ್ ಅಲ್ಲ ಕಣೋ, ಲ್ಯಾಪ್ಟಾಪ್. ಹಿಂಗ ಓಪನ್ ಮಾಡ್ಬೇಕು. ಓಪನ್ ಮಾಡಿ. ಈ ಥರದ್ದೆಲ್ಲ ಮಕ್ಕಳು ಕೊಡ್ಸೋದ್ರಿಂದ ಅವ್ರನ್ನ ಅವರು ಎಂಗೇಜ್ ಆಗಿ ಇಟ್ಕೊಳ್ತಾರೆ. ಹಾಗೆ ಬೇಗ ಕಲ್ತ್ಕೊಳ್ತಾರೆ ಈ ಆಲ್ಫಾಬೆಟ್ಸ್ ಆಗಲಿ, ನಂಬರಿಂಗ್ ಆಗಲಿ, ಪ್ರೊನೌನ್ಸಿಯೇಷನ್ ಆಗಲಿ, ಇದೆಲ್ಲ. ಹಾಗಾಗಿ ಈ ಥರದ್ದೆಲ್ಲ ಅವಾಗವಾಗ ಕೊಡಿಸ್ತಾ ಇರ್ತೀನಿ ನಾನು. ಇನ್ಮೇಲೆ ಬರುವಂಥ ವೀಡಿಯೋಸಲ್ಲಿ ಹೇಳ್ತಾ ಹೋಗ್ತೀನಿ. ಬಿಕಾಸ್ ಎಷ್ಟೊಂದು ನ್ಯೂ ಮದರ್ಸ್ಗೆಲ್ಲ ಐಡಿಯಾ ಇರೋದಿಲ್ವಲ್ಲ. ಅಟ್ಲೀಸ್ಟ್ ಇದೆಲ್ಲ ನೋಡಿದಾಗ ಅವ್ರಿಗೆ ಒಂದು ಐಡಿಯಾ ಬರುತ್ತೆ. ಓಕೆ, ಈ ಥರ ಕೊಡೋಣ ನನ್ನ ಮಗನಿಗೆ. ಅವಾಗ ಒಂದು ಸ್ವಲ್ಪ ಸ್ಪೀಚ್ ಎಲ್ಲ ಲೇಟ್ ಆಗ್ತದೆ, ಸ್ವಲ್ಪ ಬೇಗ ಬರುತ್ತೆ, ಪಿಕಪ್ ಆಗುತ್ತೆ. ಹಾಗೆ ಎಂಜಾಯ್ ಕೂಡ ಮಾಡ್ತಾರೆ ಮಕ್ಕಳು ಅನ್ನೋದು ಅವ್ರಿಗೂ ಅರ್ಥ ಆಗುತ್ತೆ. ಹಾಗಾಗಿ ಇನ್ಮೇಲೆ ಬರುವಂಥ ವಿಡಿಯೋಸಲ್ಲಿ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಅವನ ಹತ್ರ ಇರುವಂಥ ಟಾಯ್ಸ್, ಅಂದರೆ ಟೀಚಿಂಗ್ಗೆ ಸಂಬಂಧಪಟ್ಟಂಥ ಟಾಯ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಅವನ ಜೊತೆ ಕೂತ್ಕೊಂಡು ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದೆ. ನೋಡಿ ಅವನಿಗೆ ಹೆಂಗೆ ಪ್ರೆಸ್ ಮಾಡ್ಬೇಕು ಕೀಸ್ನ ಅಂತ ಗೊತ್ತು ಅವನಿಗೆ. ರೂಪೇಶ್ ಬಂದರು. ಇಷ್ಟೊತ್ತು ರೂಪೇಶ್ ಜೊತೆ ಆಟ ಆಡ್ಕೊಂಡ. ಅವನಿಗೆ ಡ್ರೈ ಫ್ರೂಟ್ಸ್ ಲಡ್ಡು ಆರ್ಡರ್ ಮಾಡಿದ್ದೆ. ಯಾಕಂದರೆ ನಮ್ಮ ಮನೇಲಿ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿದೆ. ಯಾವಾಗ ತೊಗೊಬರೋದು ರೂಪೇಶ್? ನಾಳೆ ಹೋಗೋಣ. ನಾಳೆ ಹೋಗಿ ಡ್ರೈ ಫ್ರೂಟ್ಸ್ ಎಲ್ಲ ತಂದು ಪೌಡರ್ ಮಾಡಿ ಡ್ರೈ ಫ್ರೂಟ್ಸ್ ಲಡ್ಡು ಎಲ್ಲ ಮಾಡಿಕೊಡ್ತೀನಿ. ತಕ್ಷಣಕ್ಕೆ ಅವನಿಗೆ ಕಾಂತೀಸ್ ಕಡೆಯಿಂದ, ಸೌಂಡ್ ಕಮ್ಮಿಡಪ್ಪ, ಕಾಂತೀಸ್ ಕಡೆಯಿಂದ ಸ್ವೀಟ್ಸ್ ಆರ್ಡರ್ ಮಾಡಿದ್ದೆ. ಇದು ನನ್ನ ಪ್ರೀತಿಯ ರೂಪೇಶ್ಗೋಸ್ಕರ ಆ್ಯಂಡ್ ಇದು ಯದುವೀರ್ಗೋಸ್ಕರ. ರೂಪೇಶ್ ಬರ್ತಾ ಏನೇನು ತಂದಿದ್ದಾರೆ ಗೊತ್ತಾ? ಕೆಲಸದಂಟಿ ಜಸ್ಟ್ ಇವಾಗ ಹೋದ್ರು ನೋಡಿ. ಪಾತ್ರೆಗಳೆಲ್ಲ ಕ್ಲೀನಾಗಿ ತೊಳೆದಿತ್ತೆಲ್ಲ ಹೋದ್ರು. ರೂಪೇಶ್ ಏನು ತಂದಿದ್ದಾರೆ ಅಂದರೆ ಹೂವು, ನಾಳೆ ಪೂಜೆಗೆ ಐಟಮ್ಸ್ ಎಲ್ಲ ತಂದಿದ್ದಾರೆ. ಚಿಪ್ಸು ಮತ್ತು ಏನಂತಾರೆ ಇದು ಹಲ್ವಾ ಎಲ್ಲ ತಂದಿದ್ದಾರೆ. ನಮ್ಮ ಅತ್ತೆ ಪಿನ್ನಿ ಮನೆ ಹತ್ರನೇ ಸಾಂಬಾರು ಮಾಡ್ತಾ ಇದ್ದಾರಂತೆ, ಅಲ್ಲಿಂದ ಸಾಂಬಾರು ತರ್ತಾರೆ. ಏನು ಬೇಕು? ಹಾಂ, ಯದುವೀರ್ ಮಾತಾಡ್ತಾನ ಅಂತ ಎಷ್ಟೊಂದು ಜನ ಕೇಳ್ತಿದ್ರಲ್ಲ. ನೋಡಿ ಮಾತಾಡ್ತೀಯ ಯದುವೀರ್ ನೀನು? ಏನು ಬೇಕು ಮಗನೇ? ಏನು ಮಾಡಬೇಕು? ಓಪನ್. ಓಪನ್ ಏನು ಕೇಳಿದ್ದು ಮಮ್ಮ ನೀನು? ಓಪನ್ ಮಾಡ್ಕೊಡು. ಅವನು ಡ್ರೈ ಫ್ರೂಟ್ಸ್ ತಿಂತಾನೆ. ಪಪ್ಪನ ಕೇಳು, ಪಪ್ಪ ಓಪನ್ ಮಾಡ್ಕೊಡುತ್ತೆ. ಪ್ಲೀಸ್ ಓಪನ್ ದಿಸ್ ಅನ್ನು. ಓಪನ್. 2 minutes. Let me first open mine. ನಿನ್ನ ಫೇವ್ರೇಟ್ ಏನು ಹೇಳು? ಏನು ಮಾಡಿರ್ಬೋದು ಮಾಮ? ಏನು ಮಾಡಿರ್ತೀನಿ ಹೇಳು ನಿನ್ನ ಫೇವ್ರೇಟ್? ರಸಗುಲ್ಲಾನಾ? ಎಸ್, ನಿನ್ನ ಫೇವ್ರೇಟ್ ರಸಗುಲ್ಲಾನಾ? ಚಂಪಾಕಲಿನಾ? ಚಂಪಾಕಲಿ. ನನಗೆ ಪ್ಲೀಸ್ ಕೇಳು, ಕೊಡುತ್ತೆ. ಪ್ಲೀಸ್ ಪಪ್ಪ. ಅವನ್ ಕೈ ಕೊಡು, ಅವ್ನು ತಿಂತಾನೆ. ಇಲ್ಲಿ ಎಲ್ಲಿದೆ ಇಟ್ಕೊಳ್ಳೋದಕ್ಕೆ? ತಟ್ಟೆ ತಗೊಂಡಿದ್ದೆ. ಇದು ಬಾಕ್ಸಲ್ಲಿ ಇಡು, ಇದ್ರದ್ದು ಮುಚ್ಚಲ ಅದ್ರ ಮೇಲೆ ಇಡು, ತಿಂತಾನೆ. ಹಾಂ ಅಷ್ಟೇ, ಅವ್ನು ತಿನ್ಕೋತಾನೆ ಫ್ರೆಂಡ್ಸ್. ಅಷ್ಟೇ, ಡ್ರೈ ಫ್ರೂಟ್ಸ್ ಲಡ್ಡು ಇವತ್ತು ಸ್ನ್ಯಾಕ್ಸ್ಗೆ. ಸ್ವಲ್ಪ ಸ್ವಲ್ಪ ಬೆಟ್ಟೆ ಮೇಲೆಲ್ಲ ಚಲ್ಕೊ. ನಿಮ್ಮ ಮ್ಯಾಮ್ಗೆ ಫೋನ್ ಮಾಡಲಾ ನಿಮ್ಮ ಮ್ಯಾಮ್ಗೆ? ಬೇಡ, ಚೆನ್ನಾಗಿದ್ಯಾ? ಮ್ಯಾಂಗೋ ಬರ್ಫಿ ನಿಮಗೆ ಮಾತ್ರ ಆರ್ಡರ್ ಮಾಡ್ಕೊಡ್ರೆ ನನ್ನ ಫೇವ್ರೇಟ್ ನನಗೆ ಆರ್ಡರ್ ಮಾಡ್ಕೊಡೋದು ಬೇಡವಾ?
ಓಕೆ ಮೇಡಮ್. ನೋಡಿ ಫ್ರೆಂಡ್ಸ್, ಸ್ಕೂಲ್ಗೆ ಹೋಗಿ ಏನೇನೋ ಕಲ್ತ್ಕೊಂಡ್ಬಂದಿದ್ದಾನೆ. ಅಂಗ್ಸೋದೆಲ್ಲ ಕಲ್ತ್ಕೊಂಡ್ಬಂದಿದ್ದಾನೆ ಇವನು. ಏನು ಅನಿಸ್ತು ನೋಡು ಅಲ್ಲಿ ಕೈ ಒಂದು ಹೆಂಗೆ ಅಂಗ್ಸಿದ್ ನೀನು ತೋರಿಸಿ ಇನ್ನೊಂದ್ಸಲಿ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತಾ ಇದ್ದೀನಿ. ಇನ್ಮೇಲೆ ಡೈಲಿ ವ್ಲಾಗ್ಸ್ನ ಹಾಕ್ತೀನಿ, ಓಕೆನಾ? ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು ಅಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.